ನಮ್ಮೂರಲ್ಲಿ ಒಂದಿನ ಗುಡ್ ಮಾರ್ನಿಂಗ್ ಎಲ್ರಿಗೂ. ಟಿಫನ್ಗೆ ಇವತ್ತು ಚಪಾತಿ, ಬೆಂಡೆಕಾಯಿ ಪಲ್ಯ ಮತ್ತು ಟೊಮೆಟೊ ಗೊಜ್ಜು ಮಾಡಿದ್ರು. ತಿನ್ಕೊಂಡು ಇವತ್ತು ತೋಟಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮಪ್ಪ ಮತ್ತು ನಮ್ಮಣ್ಣ ಔಷಧಿ ಹೊಡಿಬೇಕು ಅಂತ ಟ್ಯಾಕ್ಟ್ರಿ ತೊಗೊಂಡು ಬಂದರು. ಸೌತೆಕಾಯಿ ಮತ್ತು ಮಾರಿಗೋಲ್ಡ್ ಹೂವಕ್ಕೆ ಔಷಧಿ ಹೊಡಿಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾವ್ರೆ. ನಾವು ಅರ್ಧ ಎಕರೆಗೆ ಮಾರಿಗೋಲ್ಡ್ ಹೂವು ಹಾಕಿದ್ದೀವಿ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ ಅಲ್ವಾ, ಸೊ ಒಳ್ಳೆ ಸೀಸನ್ ಇದು. ನಾವೊಂದು ಅರ್ಧ ಎಕರೆಗಷ್ಟೇ ಹಾಕಿರೋದು. ಇದು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟನೇ, ಯಾಕಂದರೆ ಔಷಧಿ ಜಾಸ್ತಿ ಹೊಡಿಬೇಕು, ಕರೆಕ್ಟಾಗಿ ನೀರು ಬಿಡ್ತಾ ಇರಬೇಕು, ತುಂಬ ಕೆಲಸ ಇದೆ. 1 kg ಬಂದು 200ರಿಂದ 300ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ, ಬಿಕಾಸ್ ಫೆಸ್ಟಿವಲ್ಸ್ ಎಲ್ಲ ಇನ್ನು ಜಾಸ್ತಿ ಇರುತ್ತಲ್ವಾ. ಚೆಂಡು ಹೂವಿನ ಗಿಡಗಳು ಇದು ಬರೋದಕ್ಕೆ ಇನ್ನೂ 1 ತಿಂಗಳಾಗುತ್ತೆ. ನೆಕ್ಸ್ಟು ವರಲಕ್ಷ್ಮಿ ಹಬ್ಬಕ್ಕೆ ನಮ್ಮ ತೋಟದಲ್ಲಿರೋ ಚೆಂಡು ಹೂವನೇ ಅಲಂಕಾರಕ್ಕೆಲ್ಲ ಯೂಸ್ ಮಾಡೋದು. ಹೂವು ಎಷ್ಟೈತೆ ಜಾಸ್ತಿ ನೋಡಿ, ಎಷ್ಟು ಕಷ್ಟ ಐತೆ. ಔಷಧಿ ಎಲ್ಲ ಹೊಡಿಬೇಕು ಬೆಳಗ್ಗೆನೆ. ದಿನ ಕಣ್ಣು ಕೊಡ್ಕೊಂಡ್ರೆ ಕಣ್ಣು ಹೋಗ್ತಾವ ಅಷ್ಟೇ, ಯಾವುದು ಇಲ್ಲ. ಚೇತ ಒಂದ್ಸಲ ಆ ಡ್ರಬ್ಬಲ್ಲೇ ಕುತ್ಕೊಂಡಿದ್ಲು ಔಷಧಿ ಹೊಡಿಬೇಕಾದ್ರೆ. ಹೇಳ್ಕೊಡೋಗ್ ಮಾಮಗೆ ಹೇಳಿ. ನಂಗೆ ನಾ ಇದು ಮಾಡ್ತಾನೆ, ಬಿಡಲೇ ಬಿಡ ಬಿಡ ಬೇಡ ಬಿಡ. ಕೆಲ್ಸಕ್ಕೆ ಇಕ್ಕೋಬಿಡ್ರಿ ಉಡ್ಡ ಇರ್ತೀಯಾ ಇವ ಇದಲ್ಲೇ ಅದಲ್ಲ ಔಷಧಿ ಹೋಗು ಬೇಡ. ಯಾಕಪ್ಪ ನಗ್ತಾ ಇದೆಯಾ ಇವ? ಹಾಯ್ ಮಾಡಮ್ಮ ಮುದ್ದು, ಹಾಯ್. ಕೆಲಸ ಮಾಡಿ ಸಾಕಾಯಿತು ನಮ್ಮ ಇವಾಗ, ಸೆಕೆ ನೀರೆಲ್ಲ ಬಂದ್ಬಿಟ್ಟೈತೆ ಅಲ್ಲಪ್ಪ. ಎಲ್ಲಿಡ್ತೀಯ? ನಂಗೆ ತಲೆಗಿಡಮ್ಮ, ಅವನೇ ತಲೆಗೆ ನನ್ಗಿಡ ಇವ ಇಲ್ಲೇ ಇಡು. ವಾ ಬಿದ್ದೆ ಹೋಯ್ತು ಹೋಗ್. ಅರ್ಧ ಎಕರೆ ಮಾರಿಗೋಲ್ಡ್ ಹೂವು ಹಾಕಿದ್ದೀವಿ. ಇನ್ನು ಅರ್ಧ ಎಕರೆ ಈ ಕಡೆ ಸೌತೆಕಾಯಿ ಹಾಕಿದ್ದೀವಿ. ಇನ್ನೇನು ಸೌತೆಕಾಯಿ ಆಲ್ರೆಡಿ ಬಂದಿದೆ. ಈ ಸೀಸನ್ನಲ್ಲಿ ಸೌತೆಕಾಯಿ ತುಂಬ ಚೆನ್ನಾಗಿ ಬಂದಿದೆ. ಇನ್ನೂ ಒಂದ್ಸಲನೂ ಮಾರ್ಕೆಟ್ಗೆ ಹಾಕಿಲ್ಲ. ಒಂದೊಂದು ಗಿಡದಲ್ಲೂ ಎಷ್ಟು ಚೆನ್ನಾಗಿ ಸೌತೆಕಾಯಿ ಬಿಟ್ಟಿದೆ ನೋಡಿ. ನಮ್ಮ ತೋಟದಲ್ಲಿ ಬೆಳೆದಿರೋ ತರಕಾರಿ ತಿನ್ನೋದಕ್ಕಿರೋ ಖುಷಿನೇ ಬೇರೆ ಅಲ್ವಾ. ಇಂಥ ತೋಟದ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ನಾನು ಇನ್ನೂ ಜಾಸ್ತಿ ವಿಡಿಯೋಸ್ಗಳು ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಎಲ್ಲೈತೆ ಪಪ್ಪ? ಅಲ್ಲಿ ಪಪ್ಪ. ಸೌತೆಕಾಯಿ ತಿಂತೀಯಾ? ಹಾಂ ತಿಂತೀಯಾ? ಎಲ್ಲಿದೆ ಕಾಯಿ? ಎಲ್ಲೈತಮ್ಮ ಕಾಯಿ? ಎಲ್ಲೈತೆ ತೋರಿಸಿ ಇವ. ಅಲ್ಲೈತಾ? ಅಷ್ಟೇನಾ? ಸಂಜೆ ಬರ್ತೀವಲ್ಲ ಮತ್ತೆ. ನಮ್ಮ ತೋಟದಲ್ಲಿ ಬೆಳೆದಿರೋ ತರಕಾರಿ ಫಸ್ಟ್ ಟೈಮ್ ನಾವು ದೇವಸ್ಥಾನಕ್ಕೆ ಕೊಡೋದು ರೂಢಿ. ಸೊ ಇವತ್ತು 2 kg ಮಾರಿಗೋಲ್ಡು, 2-3 kg ಸೌತೆಕಾಯಿನ ಕಿತ್ಕೊಂಡು ದೇವಸ್ಥಾನಕ್ಕೆ ಕೊಡಬೇಕು. ಸೊ ಸಂಜೆ ದೇವಸ್ಥಾನಕ್ಕೆ ಹೋಗ್ತೀವಿ. ಈ ರೀತಿ ದೇವಸ್ಥಾನಕ್ಕೆ ಕೊಟ್ಟು ಪೂಜೆ ಮಾಡಿಸಿ ಆಮೇಲೆ ಮಾರ್ಕೆಟ್ಗೆ ಹಾಕ್ತೀವಿ. ನಮ್ಮ ತೋಟದಲ್ಲಿ ಕಳೆ ಕೀಳೋದಕ್ಕೆ ಅಂತ ಒಂದು ಮಿಷಿನ್ ತಂದಿದ್ರು. ನಮಗೆ ಬೇಕಾಗಿರೋ ಗಿಡಗಳಿಗಿಂತ ಕಳೆನೇ ಜಾಸ್ತಿ ಇರುತ್ತೆ ತೋಟದಲ್ಲಿ. ನೀವೇ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಕಳೆ ಎಲ್ಲ ಕಿತ್ತು ಬಿಸಾಕ್ತಾ ಐತೆ. ಒಂದು ಲೈನ್ ಕಳೆ ಕೀಳಬೇಕು ಅಂದರೆ ಬೆಳಗ್ಗೆಯಿಂದ ಸಂಜೆ ಆಗಿದ್ರೂ ಆಗ್ತಿರ್ಲಿಲ್ಲ. ಏನಿಲ್ಲ, 2ರಿಂದ 5 ನಿಮಿಷಕ್ಕೆ ಒಂದು ಲೈನ್ ಆರಾಮಾಗಿ ಮಿಷಿನಲ್ಲಿ ಕಿತ್ತಾಕ್ಬೋದು. ದೇಶ ಎಷ್ಟು ಅಪ್ಗ್ರೇಡ್ ಆಗ್ತಿದೆಯೋ ಅದ್ರ ಜೊತೆ ನಮ್ಮ ರೈತರು ಕೂಡ ಅಪ್ಗ್ರೇಡ್ ಆಗ್ತಿರಬೇಕು. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಕಮೆಂಟ್ ಮಾಡಿ.
ಯಾಕೆ ನೀವೇನು ಉಪಯೋಗ ಬೇಕಂದ್ರೆ ಕೃಷಿ ಹೊಂಡಕ್ಕೆ ಹಾಕ್ಬಿಡ್ತೀಯಲ್ಲ. ಉಪಯೋಗನೇ ಇಲ್ಲ. ನಾನು ಯಾರು ನಿಮ್ಮ ಮನೇಲಿಲ್ಲ ಅಂದರೆ ಖುಷಿ ಹೊಂಡದ ತಗೊಂಡು ಕೇಸ್ ಆಗುತ್ತೆ ಅವೆಲ್ಲ. ಇವ ಅಲ್ಲಾಡ್ಬಿಡ ಕಣ. ನೋಡಿ ಬೆಳಗ್ಗೆನೆ ಎಂಥ ಬಿಸಿಲಿದೆ. 10 ನಿಮಿಷ ಬಿಸಿಲಲ್ಲಿ ಓಡಾಡಿದ್ರೆ ಸಾಕು, ಸುಸ್ತಾಗೋಗುತ್ತೆ. ನೋಡಿ ಗಾಯ್ಸ್, ಇದು ನಮ್ಮದು ಅಡಿಕೆ ತೋಟ. ಹೊಸದಾಗಿ ಫಸಲು ಬಂದಿದೆ. ಇದು ನಮ್ಮದು ರೋಸ್ ತೋಟ. ಯಾಕೆಲ್ಲ ಕಟ್ ಮಾಡಿ ಲಾಸ್ಟ್ ಮಂತು ಕಟಿಂಗ್ ಕೊಟ್ಟಿದ್ರು, ಸೊ ಇನ್ನೂ ಕರೆಕ್ಟಾಗಿ ಬಂದಿಲ್ಲ. ಇವಾಗ ಇನ್ನೇನು ಆಷಾಢ ಬೇರೆ, ಯಾವುದೇ ರೀತಿ ರೇಟ್ಗಳಿರಲ್ಲ. ರೋಸ್ ಸೇಲ್ ಆಗೋದೇ ಜಾಸ್ತಿ ಮದುವೆ ಟೈಮಲ್ಲಿ. ನಾನು 4-5 ವರ್ಷದ ಮುಂಚೆ ರೋಸ್ ಕಟ್ ಮಾಡೋದು, ಪ್ಯಾಕ್ ಮಾಡೋದು ಪ್ರತಿಯೊಂದು ಮಾಡ್ತಿದ್ದೆ. ಮದುವೆ ಆದಮೇಲೆ ಊರಿಗೆ ಬರೋದೇ ಅಪರೂಪ. ಕೈಯಲ್ಲಿ ಕೆಲಸ ಮಾಡ್ತಾಳೆ. ಬಂದಾಗ ಸುತ್ತಾಡ್ಕೊಂಡು ಹೋಗೋದಷ್ಟೇ ಕೆಲಸ. ನೋಡಿ ನನ್ನ ತಂಗಿ ಎಷ್ಟು ಫಾಸ್ಟಾಗಿ ಕಟ್ ಮಾಡ್ತಾಳೆ ಅಂತ. ಇವಾಗ ಕ್ಯಾಪ್ ಕಿತ್ತಾಕ್ಬಾರ್ದು. ಕೊಡು, ಹಾಕ್ತೀನಿ ಕೊಡು. ಈ ಸಿಟಿಲಿ ಬೆಳೆದಿರೋ ಮಕ್ಕಳಿಗೆ ಈ ರೀತಿ ಮಣ್ಣಲ್ಲಿ ಬಿಟ್ಬಿಟ್ರೆ ಸಾಕು, ಏನೋ ಒಂಥರ ಖುಷಿ ಅವ್ರಿಗೆ. ಹೋಗೋಣ ಬಾ, ಸಾಕು. ಇವಾಗ ಸ್ನಾನ ಮಾಡಿಸಿದೀವಿ, ಬಾರೋ ಸುಮ್ಮನೆ. ಮಣ್ಣೆತ್ತಾಗ್ತಾವನೆ. ಬಾ, ಆಯ್ತು. ನಾವು ತೋಟ ಎಲ್ಲ ಓಡಾಡ್ಕೊಂಡು ಇವಾಗ ಮನೆಗೆ ಬಂದ್ವಿ. ಬಾ. ನಾವು ತೋಟ ಎಲ್ಲ ಓಡಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಮನೇಲಿ ಹೋಳಿಗೆ ಮಾಡ್ತಾಯಿದ್ರು. ನಮ್ಮಮ್ಮ ಮಾಡೋ ಹೋಳಿಗೆ ಅಂತೂ ಸಖತ್ತಾಗಿರುತ್ತೆ. ನಮ್ಮ ಮನೇಲಿ ಸಂಡೇ ನಾನ್ ವೆಜ್ ತಿನ್ನಲ್ಲ, ಸೊ ನಾವು ಬಂದಿದ್ದೀವಿ ಅಂತ ಒಬ್ಬಟ್ಟು ಮಾಡ್ತಾವ್ರೆ. ನಮ್ಮಮ್ಮ ಮಾಡೋ ಒಬ್ಬಟ್ಟು ಮಾತ್ರ ಸೂಪರಾಗಿರ್ತೈತೆ. ಅದರಲ್ಲೂ ಒಬ್ಬಟ್ಟಿನ ಸಾರು ಸಖತ್ತಾಗಿ ಮಾಡ್ತಾರೆ ನಮ್ಮಮ್ಮ. ನನಗಂತೂ ಒಬ್ಬಟ್ಟಿಗಿಂತ ಒಬ್ಬಟ್ಟಿನ ಸಾರೇ ಇಷ್ಟ. ನಿಮಗೂ ಇಷ್ಟನಾ? ಕಮೆಂಟ್ ಮಾಡಿ. ಮನೇಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ಇಲ್ಲಿ ನನ್ನ ಮಗ ನೋಡಿ ಯಾವ ರೀತಿ ಕಾರ್ ಓಡಿಸ್ತಾನೆ ಅಂತ. ಅದೇನೋ ಗಂಡು ಮಕ್ಳಿಗೆ ಈ ಕಾರ್ ಓಡಿಸೋದು, ಈ ಟ್ಯಾಕ್ಟ್ರಿ, ಬೈಕು ಇವೆಲ್ಲ ಸಿಕ್ಕಾಪಟ್ಟೆ ಕ್ರೇಜ್ ಅಲ್ವಾ. ಕಾರ್ ಓಡಿಸೋದು ನೋಡ್ತೀರಾ, ಗೇರ್ ಚೇಂಜ್ ಮಾಡೋದು ನೋಡ್ತೀರಾ, AC ಹಾಕೋದು, ಪ್ರತಿಯೊಂದು ಮಾಡ್ತಾನೆ. ಇವತ್ತು ನಾವು ಹೋಗ್ತಾ ಇರೋ ದೇವಸ್ಥಾನ ಶ್ರೀ ಕ್ಷೇತ್ರ ದೊಡ್ಡಮ್ಮ ದೇವಿ ದೇವಾಲಯ ಅಂತ. ಈ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಅವ್ರಿಗೆ ಚೆನ್ನಾಗಿ ಗೊತ್ತಿರ್ತೈತೆ ಈ ದೇವಸ್ಥಾನದ ಬಗ್ಗೆ. ರೈತರು ಬೆಳೆದಿರೋ ಮೊದಲನೇ ಬೆಳೆನ ದೇವಸ್ಥಾನಕ್ಕೆ ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು ಆಮೇಲೆ ಮಾರ್ಕೆಟ್ಗೆ ಹಾಕ್ತಾರೆ. ಈ ಥರ ಪೂಜೆ ಮಾಡಿಸಿ ಆಮೇಲೆ ಮಾರ್ಕೆಟ್ಗೆ ಹಾಕೋದ್ರಿಂದ ಬೆಳೆ ಚೆನ್ನಾಗಿ ಕೈಗೆ ಸಿಗುತ್ತೆ ಅಂತ ಎಲ್ಲರೂ ನಂಬ್ತಾರೆ. ಸೊ ಈವ್ನಿಂಗ್ ಆಯಿತು ಅಂತ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ದೊಡ್ಡಬಳ್ಳಾಪುರ ಬಂದ್ವಿ. ಇಲ್ಲಿ ಗೋಬಿ ಎಲ್ಲ ತಿನ್ಕೊಂಡು ಮತ್ತೆ ನಾವು ಮನೆಗೆ ರಿಟರ್ನ್ ಆದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.